Hello everyone, welcome to Study Smart tutorial. Today I will explain interest on drawing under product method. Meena is a partner in a firm. Her drawings were 4,000 on 30th 6, 12,000 on 1/11, 8,000 on 31st 12, 4,000 on 1/2, 2023. Calculate interest on Meena's drawings at 12% per annum under product method for the year ending 31st 3 2023. ಓಕೆ, ಸೊ ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗಲ್ಲಿ ನಮಗೆ 2 ಮೆಥಡ್ಸ್ ಇದೆ. ಯಾವುದು ಅಂತ ಹೇಳಿದ್ರೆ ಆಲ್ಟರ್ನೇಟಿವ್ ಮೆಥಡ್ ಮತ್ತು ಪ್ರಾಡಕ್ಟ್ ಮೆಥಡ್. ಆಲ್ಟರ್ನೇಟಿವ್ ಮೆಥಡ್ ಅಂತ ಹೇಳಿದ್ರೆ ರೆಗ್ಯುಲರ್ ಇಂಟರ್ವಲಲ್ಲಿ ವಿತ್ಡ್ರಾ ಆಗೋದು. ಅಂದರೆ ಬಿಗಿನಿಂಗ್ ಅಂತ ಹೇಳಿದ್ರೆ ಅಪ್ ಟು 12 ಮಂತ್ಸು ಕೂಡ ಬಿಗಿನಿಂಗ್ ಡೇಟಲ್ಲಿ ವಿತ್ಡ್ರಾ ಆಗ್ತಾ ಹೋಗುತ್ತೆ. ಎಂಡ್ ಅಂತ ಹೇಳಿದ್ರೆ ಅಪ್ ಟು 12 ಮಂತ್ಸು ಕೂಡ ಎಂಡಿಂಗ್ ಡೇಟ್. ಮಿಡಲ್ ಅಂತ ಹೇಳಿದ್ರೆ 15 ಹಾಕೊಂಡು ಕ್ಯಾಲ್ಕುಲೇಷನ್ ಮಾಡಬೇಕು. ಪ್ರಾಡಕ್ಟ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಇಂಟರ್ವಲಲ್ಲಿ ವಿತ್ಡ್ರಾ ಮಾಡೋದನ್ನು ನಾವು ಪ್ರಾಡಕ್ಟ್ ಮೆಥಡ್ ಅಂತ ಹೇಳೋದು. ಓಕೆ, ಸೊ ಇಲ್ಲಿ ನಮಗೆ ಮಾಡೋಕ್ಕೆ ಹೇಳಿರೋದು ಪ್ರಾಡಕ್ಟ್ ಮೆಥಡಲ್ಲಿ. ಸೊ ಈ ಪ್ರಾಡಕ್ಟ್ ಮೆಥಡ್ಗೆ ಏನು ಕಾಲಮ್ಸ್ ಹಾಕೊಳ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಆಫ್ ಮೀನಾಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಫಾರ್ ದ ಇಯರ್ ಎಂಡಿಂಗ್ 31st 3 2023. ಇಯರ್ ವಿ ಹ್ಯಾವ್ ಟು ಮೇಂಟೈನ್ ಡೇಟ್, ಅಮೌಂಟ್ ಆಫ್ ಡ್ರಾಯಿಂಗ್, ನಂಬರ್ ಆಫ್ ಮಂತ್ ಆ್ಯಂಡ್ ಪ್ರಾಡಕ್ಟ್. ಓಕೆ, ಸೊ ಫಸ್ಟ್ ಸಮ್ಮಲ್ಲಿ ಡೇಟ್ ಕೊಟ್ಟಿದ್ದಾರೆ 30th 6 2022 4,000, 1/11/22 12, 31st 12 8,000 ಮತ್ತು 1/2 ಅಲ್ಲಿ 4,000 ವಿತ್ಡ್ರಾ ಆಗಿದೆ. ಈಗ ನಂಬರ್ ಆಫ್ ಮಂತ್ಸ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ, ಆನ್ 30th 6 2022 ಇಂದ ನಾವು ಅಕೌಂಟ್ ಎಂಡ್ ಆಗಿರೋ ಡೇಟ್ಗೆ ನಾವು ಮಂತ್ ಕ್ಯಾಲ್ಕುಲೇಷನ್ ಮಾಡಬೇಕು. ಇದು ಎಂಡಿಂಗ್ ಡೇಟ್ ಇದೆ 6, ಆ ಮಂತ್ನ ಕೌಂಟ್ ಮಾಡಬಾರ್ದು. ನೆಕ್ಸ್ಟು 7ಇಂದ ಕೌಂಟ್ ಮಾಡಬೇಕು. 7 to 3 ಎಷ್ಟು ಮಂತ್ಸ್ ಆಗುತ್ತೆ? 9 ಮಂತ್ಸ್ ಆಗುತ್ತೆ. ಓಕೆ, ಇಲ್ಲಿ ಪ್ರಾಡಕ್ಟ್ ಅಂತ ಹೇಳಿದಾಗ ಅಮೌಂಟ್ ಆಫ್ ಡ್ರಾಯಿಂಗ್ ಇಂಟು ನಂಬರ್ ಆಫ್ ಮಂತನ್ನು ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 36. ಹಾಗೆ ನಾವು ನೆಕ್ಸ್ಟು 11 to 3 ಅಂದರೆ ಬಿಗಿನಿಂಗ್ ಡೇಟ್ ಇರೋದ್ರಿಂದ 11 ಕನ್ಸಿಡರ್ ಮಾಡಬೇಕು. 11ಇಂದ 3ಗೆ ಎಷ್ಟು ಮಂತ್ಸ್ ಆಗುತ್ತೆ? 5 ಮಂತ್ಸ್ ಆಗುತ್ತೆ. 12,000 ಇಂಟು 5 60,000. ನೆಕ್ಸ್ಟು 31st 12 ಡಿಸೆಂಬರ್ ಟು ಮಾರ್ಚ್ ಎಷ್ಟು ಮಂತ್ಸ್ ಆಗುತ್ತೆ? 3 ಮಂತ್ಸ್. ಯಾಕಂತ ಹೇಳಿದ್ರೆ ಇದು ಎಂಡಿಂಗ್ ಡೇಟ್ ಇದೆ, ಆ ಮಂತ್ನ ಕೌಂಟಿಂಗ್ ತೊಗೊಳಂಗಿಲ್ಲ. 8 3s 24,000. ಓಕೆ, ನೆಕ್ಸ್ಟು ಫೆಬ್ಬಲ್ಲಿ ನಮಗೆ ಬಿಗಿನಿಂಗ್ ಡೇಟಲ್ಲೇ ವಿತ್ಡ್ರಾ ಆಗಿರೋದ್ರಿಂದ 2 ಮಂತ್ಸ್ ಆಗುತ್ತೆ ಮಾರ್ಚ್ ತನಕ. ಸೊ 4,000 ಇಂಟು 2 8,000. ಸೊ ಆ್ಯಂಡ್ ದೆನ್ ಆ್ಯಡ್ ಮಾಡ್ಕೋಬೇಕು, ಟೋಟಲ್ ಪ್ರಾಡಕ್ಟ್ ಮಾಡಬೇಕು. ಸೊ ಇಲ್ಲಿ ಸಮ್ಮಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕೊಟ್ಟಿರೋದು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಕ್ವೇಷನ್ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಬೈ 100 ಇಂಟು 1/12. ಓಕೆ, ಟೋಟಲ್ ಪ್ರಾಡಕ್ಟ್ 1,28,000 ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಸಮ್ಮಲ್ಲಿ 12% ಅಂತ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ದೆನ್ 1/12. ಸೊ 1,280 rupees ಬರುತ್ತೆ. ಓಕೆ, ಥ್ಯಾಂಕ್ ಯು.